ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಜಯಂತಿ ವಿಲೇಜ್ ಲಾಗ್ಸ್. ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವೆಲ್ಲ ತುಂಬ ಚೆನ್ನಾಗಿದ್ದೀವಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋನಲ್ಲಿ ನಮ್ಮ ಯಜಮಾನ್ರು ಹಾಸ್ಪಿಟ್ಲಲ್ಲಿದ್ದಾರೆ. ನಾನು ಸಾಯಿ ಇದ್ದೀವಿ. ಸಾಯಿನೂ ಮಧ್ಯಾಹ್ನ ಮೇಲೆ ಹಾಸ್ಟ್ಲಿಗೆ ಹೋಗ್ತಾರೆ. ಇವಾಗ ಅವನು ನೀರು ಎತ್ಕೊಂಡು ಹೊರಟೋಗಿದ್ದಾನೆ ಶೆಡ್ ಹತ್ರಿಗೆ, ಕೋಳಿ ಶೆಡ್ ಹತ್ರಕ್ಕೆ. ಅಲ್ಲಿ ಊಟ ಕೊಟ್ಬಿಟ್ಟು ಮತ್ತೆ ಗಾಡಿ ಎತ್ಕೊಂಡು ನಾನು ಕೆಲ್ಸಕ್ಕೆ ಹೋಗಬೇಕು. ಹಂಗಾಗಿ ಬೆಳಗ್ಗೆ 8 ಗಂಟೆಗೆಲ್ಲ ಊಟ ತಗೊಂಡು ಹೋಗ್ತಾಯಿದ್ದೀನಿ ಶೆಡ್ ಹತ್ರಕ್ಕೆ. ಅದೇ ನಡ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಮನೆಯವರು ಇಲ್ಲ ಅಂದರೆ ತುಂಬ ಕಷ್ಟ ಆಗ್ತೈತೆ ಎಲ್ಲ ಮೇಂಟೈನ್ ಮಾಡೋದಕ್ಕೆ. ಹಸುಗಳು ಬೇರೆ ಮನೆಯಲ್ಲೇ ತಂದು ಕಟ್ಟಾಕಿದ್ದಾರೆ, ಕರುಗಳನ್ನ ಎರಡನ್ನೂ. ಅವ್ನು ಸಾಯಿ ಹೋಗ್ಬಿಟ್ಟು ಅಲ್ಲಿ ಶೆಡ್ ಹತ್ರ ಕೋಳಿಗಳನ್ನೆಲ್ಲ ಆಚೆ ಕಡೆ ಬಿಟ್ಬಿಟ್ಟು ನೋಡ್ಕೊತಾ ಇರ್ತಾನೆ. ಅದಕ್ಕೆ ನೀರು ಎಲ್ಲ ಶಿಫ್ಟ್ ಮಾಡೋದು ಎಲ್ಲ ಮಾಡ್ಕೊತಾನೆ. ಇವತ್ತೊಂದು ದಿವಸ, ನಾಳೆಯಿಂದ ಅದು ನಾನೇ ಮಾಡ್ಕೊಬೇಕು. ಅವನು ಕಾಲೇಜ್ಗೆ ಹೋಗಿಲ್ಲ ಅಂದರೆ ನಾವು ಮ್ಯಾನೇಜ್ ಮಾಡ್ಕೊತಾ ಇದ್ವಿ. ಇವಾಗ ನಮ್ಮ ಅತ್ತೆಗೆ ಇವತ್ತು ತಲೆ ಆಪ್ರೇಷನ್ ಮಾಡ್ತಾಯಿದ್ದಾರೆ. ಅವ್ರಿಗೆ ಬ್ರೈನಲ್ಲಿ ಬ್ಲಡ್ ಹೋಗ್ಬಿಟ್ಟಿದೆ ಅಂತೆ. ಹಾಗಾಗಿ ಆಪ್ರೇಷನ್ ಮಾಡ್ತಾಯಿದ್ದಾರೆ. ಏಜ್ಡ್ ಆಗಿದೆ, ಸ್ವಲ್ಪ ಏಜ್ಡ್ ಆಗಿರೋರು ದಯವಿಟ್ಟು ಯಾರೂ BP ಜಾಸ್ತಿ ಮಾಡ್ಕೋಬಾರ್ದು, ಕೂಲಾಗಿರಬೇಕು. BP ಜಾಸ್ತಿ ಆಗಿದೆ ಅಂದರೆ ಈ ಥರ ಎಲ್ಲ ಆಗ್ತಾಯಿದೆ ಅಂದರೆ. ಹಂಗಾಗಿ BP ಜಾಸ್ತಿ ಆಗಿದ್ರೆ ತಲೆಗೆ ಬ್ರೈನಲ್ಲಿ ಬ್ಲಡ್ ಬ್ಲ್ಯಾಕ್ ಆಗುತ್ತೆ, ಏನು ಹೇಳ್ತಾರೆ, ಅದು ಹತ್ತುತ್ತೆ ಅಂತ ಹೇಳ್ತಾರೆ. ಹಂಗಾಗಿ ಅದು ತಲೆಯೆಲ್ಲ ಆಪ್ರೇಷನ್ ಮಾಡ್ತಾರಂತೆ, ಡ್ರಿಲ್ಲಿಂಗ್ ಮಾಡಿ. ನೋಡಿ, ಅವ್ನು ಸಾಯಿದು ರಾಗಿ ತಗೊಂಡು ಬಂದಿದ್ನು ಪಾಪ. ರಾಗಿ ನೀರು ಹಾಕ್ಕೊಂಡು ಗಾಡಿನಲ್ಲಿ. ಇವಾಗ ನಾನು ಅವನಿಗೆ ಊಟ ಕೊಟ್ಬಿಟ್ಟು, ನಾಯಿ ಮರಿಗಳಿಗೆ ಊಟ ಕೊಟ್ಬಿಟ್ಟು ನಾನಿವಾಗ ಕೆಲ್ಸಕ್ಕೆ ಹೋಗ್ತಾಯಿದ್ದೀನಿ. ಕೆಲ್ಸಕ್ಕೆ ಹೋಗಬೇಕು. ಹಾಗಾಗಿ ಕೆಲ್ಸಕ್ಕೆ ಹೋಗ್ಬಿಟ್ಟು ಬಂದಮೇಲೆ ಆಮೇಲೆ ನೋಡ್ಕೊಳ್ಳೋಣ ಅಂದ್ಬಿಟ್ಟು ಅಡುಗೆ ಮಾಡಿಬಿಟ್ಟು ಎಲ್ಲ ನೋಡಿಕೊಂಡು ಹೋಗ್ತಾಯಿದ್ದೀನಿ. 8 ಗಂಟೆಗೆಲ್ಲ ನನ್ನ ಕೆಲಸ ಮುಗ್ದೋಗ್ಬೇಕು, ಇಲ್ಲಾಂದರೆ ಆಗಲ್ಲ ಫ್ರೆಂಡ್ಸ್. ನೋಡಿ, ನಾನು ಕೆಲ್ಸಕ್ಕೆ ಹೋದ್ಮೇಲೆ ನನ್ನ ಕೆಲಸದಲ್ಲಿ ಇದು ವಿಡಿಯೋ ಮಾಡಿರೋದು. ನೋಡಿ, ಅಲ್ಲಿ ಗಾಡಿ ನಿಲ್ಲಿಸಿದ್ದೀನಿ ಪಂಚಾಯತಿಯಲ್ಲಿ. ಟೆಂಪೋ ಓಡಿಸೋದು ಫ್ರೆಂಡ್ಸ್. ನಾನು ಸ್ವಚ್ಛವಾಹಿನಿ ಡ್ರೈವರು. ಆಮೇಲೆ ನೈಟಲ್ಲಿ ಬೆಳಗ್ಗೆ ಎಲ್ಲ ಅಡುಗೆ ವಿಡಿಯೋ ಏನು ಮಾಡಿಲ್ಲ. ನೈಟಲ್ಲಿ ಅಡುಗೆ ನಮ್ಮ ಮಾವನು ಇಲ್ಲೇ ಊಟ ಮಾಡ್ತಾಯಿದ್ದಾರಲ್ಲ, ನಮ್ಮ ಅತ್ತೆ ಇರೋವರೆಗೂ ಅವ್ರು ಸಪ್ರೇಟಾಗಿ ಮಾಡ್ಕೊತಾಯಿದ್ರು. ಇವಾಗ ನಾನೇ ಮಾಡಾಕಬೇಕು. ಹಾಗಾಗಿ ಹುರುಳಿಕಾಳು ಬಸ್ಸಾರು ಮಾಡಿದ್ನಿ. ಹುರುಳಿಕಾಳು ಹಾಕಿ ಬಸ್ಸಾರು ಮಾಡಿದ್ರೆ ತುಂಬಾ ಚೆನ್ನಾಗಿರ್ತೈತೆ. ರೆಸಿಪಿ ಏನು ತೋರಿಸಿಲ್ಲ, ನೆಕ್ಸ್ಟ್ ಟೈಮ್ ತೋರಿಸ್ತೀನಿ. ಬೇಕು ಅಂದರೆ ಯಾರನ್ನ ಕಾಮೆಂಟ್ ಮಾಡಿ. ತುಂಬಾ ಚೆನ್ನಾಗಿರ್ತೈತೆ. ನೀವು ಯಾರನ್ನ ಈ ಥರ ಬಸ್ಸಾರು ಮಾಡ್ತೀರಾ ಅಂದರೆ ಕಾಮೆಂಟ್ ಮಾಡಿ. ಹುರುಳಿಕಾಳು ಹಾಕಿ ಬಸ್ಸಾರು ಮಾಡಿದ್ದೀನಿ, ಮುದ್ದೆ ಮಾಡಿದ್ದೀನಿ, ಅನ್ನ ಮಾಡಿದ್ದೀನಿ. ನೋಡಿ, ಈ ಥರ ಮಾಡಿದ್ದೀನಿ. ನಮ್ಮ ಅತ್ತೆ ನಮ್ಮ ಮಾವ ಇರೋವರೆಗೂ ಅವರು ಸಪ್ರೇಟಾಗೆ ಮಾಡ್ಕೊಂಡು ತಿಂತಾಯಿದ್ರು. ಇವಾಗ ಅಮ್ಮನಿಗೆ ಆ ಥರ ಆಗಿರೋದಕ್ಕೆ ನಮಗೂ ತುಂಬಾ ಬಾಧೆ ಆಗ್ತಾಯಿದೆ. ಅಪ್ಪನೂ ಕುರಿಗೆ ಹೋಗ್ಬಿಟ್ಟು ಬರ್ತಾನೆ ಪಾಪ. ಅಷ್ಟೊತ್ತಿಗೆ ನಾವು ಏನು ಮಾಡೋದಕ್ಕಾಗಲ್ಲ. ಹಂಗಾಗಿ ಅವ್ರಿಗೂ ಏಜ್ ಆಗಿದೆಯಲ್ವ, ಕುರಿಗಳಿಗೆಲ್ಲ ಹೋಗ್ಬಿಟ್ಟು ಬರ್ತಾರೆ ಪಾಪ. ಅಷ್ಟೊತ್ತಿಗೆ ನಾನು ಬೆಳಗ್ಗೆ ತಗೊಂಡೋಗ್ತಾರೆ. ಮಧ್ಯಾಹ್ನಕ್ಕೂ ಊಟ ಬೆಳಗ್ಗೆ ತಿಂದ್ಬಿಟ್ಟು ಮಧ್ಯಾಹ್ನ ಬ್ಯಾಗಲ್ಲಿ ಹಾಕ್ಕೊಂಡು ಹೋಗ್ತಾರೆ. ಆಮೇಲೆ ರಾತ್ರಿಗೆ ನಾನು ಏನು ಮಾಡಬೇಕು ಅಂತ ಬಿಸಿ ಮುದ್ದೆ ಮಾಡಾಕ್ಬಿಟ್ರೆ ತಿಂದ್ಬಿಟ್ಟು ಪಾಪ ಮಲ್ಕೊಂಬಿಡ್ತಾರೆ. ಅವರು ಟೆನ್ಷನ್ ಕೊಡಬಾರ್ದು. ಹಂಗಾಗಿ ಬಿಸಿ ಮುದ್ದೆ ಮಾಡಿಬಿಟ್ಟು ಬಟ್ಟೆ ಒಲೆ ನೋಡಿ ಫ್ರೆಂಡ್ಸ್, ಎಷ್ಟಿದಾವೆ ಅಲ್ಲಿ ಸೈಡ್ಗೆ ಹಾಕಿದ್ದೀನಿ. ನಡುವೆ ನಮ್ಮತ್ತೆ ಹಾಸ್ಪಿಟ್ಲಲ್ಲಿ ಇರೋದಕ್ಕೆ ಏನು ಬಟ್ಟೆನೇ ಸ್ಟಿಚ್ ಮಾಡೋಕ್ಕಾಗಿಲ್ಲ. ನೋಡಿ, ನಮ್ಮ ಮಾವ ಕೂತ್ಕೊಂಡಿದ್ದಾರಲ್ಲ, ಅಲ್ಲಿ ಸೋಫಾ ಮೇಲೆ ಇದ್ದಾವೆಲ್ಲ ಸ್ಟಿಚಿಂಗ್ ಮಾಡೋ ಬಟ್ಟೆಗಳವೆಲ್ಲನೂ. ಬಟ್ಟೆ ಹೊಲಿತಾ ಇದ್ದೀನಿ. ಅಷ್ಟೊತ್ತಿಗೆ ಅವರು ಬಂದರು. ಬೇಗ ಬಿಸಿ ಹಾಕ್ಕೊಟ್ಬಿಡೋಣ ಅಂತ ಹಾಕ್ಕೊಡ್ತಾಯಿದ್ದೀನಿ. ಮುದ್ದೆ, ಬಸ್ಸಾರು, ಹುರುಳಿಕಾಳು ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ. ಇದೇ ನ್ಯಾಚುರಲ್ ಫ್ರೆಂಡ್ಸ್. ಎಲ್ಲ ನಾವು ಪಿಜ್ಜಾ, ಬರ್ಗರು ಅದು ಇದು ಅಂತೀವಿ. ಅವಕ್ಕೆಲ್ಲ ಮುದ್ದೆನೇ ಬೆಸ್ಟು, ಆರೋಗ್ಯಕರವಾಗಿರ್ತೈತೆ. ನೀವು ಯಾರ್ಯಾರು ಮುದ್ದೆ ಮಾಡ್ಕೊಂಡು ತಿಂತೀರಿ ಅಂದ್ಬಿಟ್ಟು ಕಾಮೆಂಟ್ ಮಾಡಿ. ನಮ್ಮ ಕಡೆ ಜಾಸ್ತಿ ಮುದ್ದೆನೇ. ರೊಟ್ಟಿ ಎಲ್ಲ ಮಾಡೋದಕ್ಕೆ ಬರೋದಿಲ್ಲ, ಬೇರೆ ಮುದ್ದೆ ಮಾಡ್ಕೊಂಡು ತಿಂತೀವಿ. ಮುದ್ದೆ, ಅನ್ನ, ದೋಸೆ, ಇಡ್ಲಿ ಈ ಥರ ಎಲ್ಲ ಮಾಡ್ಕೊತೀವಿ. ನೋಡಿ ಸ್ವೀಟಿ, ಕರುಗಳು ನೋಡಿ ಎಲ್ಲಿದ್ದಾವೆ. ಅವಕ್ಕೂ ಮೇವು ಹಾಕಿದ್ವಿ. ಎಲ್ಲ ಮಾಡಿಕೊಂಡು ಮುಗಿಸ್ಕೊಂಡು ಮಾಡಬೇಕು. ಅಲ್ಲಿ ಶೆಡ್ ಹತ್ರದಿಂದ ಬರೋವಾಗೇ ಹುಲ್ಲೆತ್ಕೊ ಬಂದಿದ್ವಿ. ಅಲ್ಲಿ ಹುಲ್ಲಾಕಿ ನೀರಿಗಿಟ್ಟಿದ್ವಿ.
ಅದನ್ನು ನೋಡಬೇಕು. ಮತ್ತು ಸ್ವೀಟ್ ಇರ್ತೈತೆ, ಸ್ವೀಟಿಗೂ ಊಟ ಹಾಕ್ಬಿಟ್ಟು ನಮ್ಮ ಮಾವನ ತಿನ್ಕೊಂಡು ಹೊರಟೋದ್ರು. ನಾವು ತಿಂದ್ಬಿಟ್ಟು ಮಲ್ಕೊಂಬಿಟ್ವಿ. ಆಮೇಲೆ ಬೆಳಗ್ಗೆ ಇದು ಹುಲ್ಲೆತ್ಕೊಂಬರಕ್ಕೆ ಗೋಣಿ ಚೀಲ ತಗೊಂಡಿದ್ದೀನಿ. ಮತ್ತು ಕೋಳಿಗಳು ನೀರು ಬೇಕು, ಅಲ್ಲಿ ನೀರು ಬರೋದಿಲ್ಲ, ಹಂಗಾಗಿ ನೀರು ಒಂದು ಕ್ಯಾನ್ ತಗೊಂಡಿದ್ದೀನಿ. ನೀರು ತಗೊಂಡು ಮತ್ತು ಕೆಲ್ಸಕ್ಕೆ ಹೋಗೋಷ್ಟೊತ್ತಿಗೆ ಅಲ್ಲೇ ಶೆಡ್ ಹತ್ರ ಎಲ್ಲ ಕೆಲಸ ಮುಗಿಸ್ಕೊಂಡು ಫಾಸ್ಟಾಗಿ ಬಂದ್ಬಿಡೋಣ ಅಂದ್ಬಿಟ್ಟು ನಾನು ಅಮ್ಮ ಇಬ್ಬರು ಹೋಗ್ತಾಯಿದ್ದೀವಿ. ಅಮ್ಮ ತುಂಬ ಲೇಟಾಗಿ ಎದ್ದೇಳ್ತಾಳೆ, ಆದರೂ ನಾನು ಬಿಟ್ಟಿಲ್ಲ. ಇವತ್ತು ಬೇಗ ಎದ್ದಾಳಮ್ಮ, ಹೋಗ್ಬಿಟ್ಟು ಬಂದ್ಬಿಡೋಣ ಅಂದ್ಬಿಟ್ಟು ನಾವು 6:30ಗೆ ಬಿಟ್ಟಿದ್ದು. 6:30ಗೆಲ್ಲ ಬಿಸಿಲು ಬಂದಿದೆ ಫ್ರೆಂಡ್ಸ್ ನೋಡಿ. 6:30ಗೆಲ್ಲ ಮನೆ ಬಿಟ್ಟು ಫಾಸ್ಟಾಗಿ ಹೋಗೋಣ, ಹೋಗ್ಬಿಟ್ಟು ಅಲ್ಲಿ ಶೆಡ್ ಹತ್ರ ಕೆಲಸ ಮುಗಿಸ್ಕೊಂಬರ್ಬೇಕು. ಇನ್ನು ಅಲ್ಲಿ ಹಂಗೆ ಇದ್ದರೆ ಪಾಪ ಅವಕ್ಕೆ ನೀರು, ಬಿಸಿಲು ಕಾಲದಲ್ಲಿ ನೀರು ಅವೆಲ್ಲ ಬೇಕಾಗ್ತೈತಲ್ಲ. ಫಾಸ್ಟಾಗಿ ನೀರಲ್ಲೇ ಇಕ್ಬಿಟ್ಟು ಅದೆಲ್ಲ ಕ್ಲೀನ್ ಮಾಡಿಬಿಟ್ಟು ಬಂದ್ಬಿಡೋಣ ಅಂತ ಬೇಗ ಹೋಗ್ತಾಯಿದ್ದೀವಿ. ಬಿಸಿಲು ಕಾಲದಲ್ಲಿ ನೀರು ಹಾಕ್ಬೇಕು ಮೇಯ್ನಾಗಿ. ಮತ್ತು ನಾನು ಕೆಲ್ಸಕ್ಕೆ ಹೋದರೆ ಬರೋದು ಒಂದೊಂದು ಟೈಮ್ ಬೇಗ ಬರ್ತೀನಿ, ಒಂದೊಂದು ಟೈಮ್ ಲೇಟಾಗಿ ಬರ್ತೀನಿ. ಹಂಗಾಗಿ ಅಮ್ಮ ಏನು ಮಾಡೋಕ್ಕಾಗಲ್ಲ. ಬಂದಮೇಲೆ ರಾತ್ರಿದೇ ಬಸ್ಸಾರಿದೆ, ಅದಕ್ಕೆ ಮುದ್ದೆ ಮಾಡಿ ಕೊಡ್ತಾಳೆ. ಮುದ್ದೆ ಅನ್ನ ಮಾಡಿಬಿಟ್ಟು ಅವ್ರ ತಾತಾಗೆ. ನಾನು ಹಂಗೆ ಕೆಲ್ಸಕ್ಕೆ ಹೊರಟೋತೀನಿ. ನಾಷ್ಟ ಕೂಡ ತಿಂತಿಲ್ಲ ಫ್ರೆಂಡ್ಸ್, ಟೀ ಮಾತ್ರ ಕುಡಿದ್ನಷ್ಟೇ. ಹಂಗೆ ಶೆಡ್ ಹತ್ರಕ್ಕೆ ಹೋಗ್ತಾಯಿದ್ದೀವಿ. ಎಷ್ಟೊತ್ತಾತೈತೋ ಏನೋ ಗೊತ್ತಿಲ್ಲ. ನಮ್ಮ ಮನೆಯವರು ಫೋನ್ ಮಾಡ್ತಾನೆ ಇದ್ದರು, ಬೇಗ ಹೋಗ್ರಿ ಶೆಡ್ ಹತ್ರ, ಅಲ್ಲಿ ಏನೇನಾಗಿದ್ದಾವೆ ನೋಡ್ರಿ ಅಂದ್ಬಿಟ್ಟು. ನಾಯಿ ಮರಿಗಳು ಬೇರೆ ಇದ್ದಾವೆ, ಅವಕ್ಕೂ ಊಟ ತಗೊಂಡೋಗ್ಬೇಕು. ಎಲ್ಲ ಫಾಸ್ಟಾಗಿ ಹೋದರೆ ಅಲ್ಲಿ ನೋಡಿ 6:30ಗೆಲ್ಲ ಬಿಸಿಲು ಬಂದಿದೆ. ಅಷ್ಟೊತ್ತಿಗೆಲ್ಲ ಇನ್ನು 8 ನಾನು ಕೆಲ್ಸಕ್ಕೆ ಹೋಗೋ ಅಷ್ಟೊತ್ತಿಗೆ 8 ಗಂಟೆ 9 ಗಂಟೆಗಳು ಫುಲ್ ಬಿಸಿಲು ಬಂದ್ಬಿಡ್ತೈತೆ ಇವಾಗ ಬೇಸಿಗೆ ಕಾಲದಲ್ಲಿ. ನೋಡಿ ಫ್ರೆಂಡ್ಸ್, ಇಲ್ಲೇ ದೇವ್ರನ್ನ ಕುಂಡ್ರಿಸಿರೋದು, ಮುನೇಶ್ವರ ದೇವ್ರನ್ನ. ಇನ್ನೊಂದು ಸತಿ ಯಾವಾಗನ ಪೂಜೆ ಮಾಡೋವಾಗ ಆ ದೇವ್ರನ್ನ ಕೂಡ ತೋರಿಸಿ ನೋಡಿ. ನಾವು ಓದ್ತಾನೆ ಅಡ್ಡ ಬಂದುಬಿಡ್ತು ನಾಯಿ ಮರಿಗಳು. ತುಂಬಾ ಕ್ಯೂಟಾಗಿರ್ತವೆ, ತುಂಬ ಚೆನ್ನಾಗಿರ್ತವೆ ಫ್ರೆಂಡ್ಸ್. ಬೇರೆ ಮನುಷ್ಯರಿಗಿರಲ್ಲ ನಿಯತ್ತು, ನಾಯಿ ಮರಿಗಳಿಗಿರ್ತವೆ ನೋಡಿ. ಪಾಪ ಅಷ್ಟು ದೂರ ಗಾಡಿ ಸೌಂಡ್ ಕೇಳ್ಕೊಂಡು ಓಡಿ ಬಂದಿದ್ದಾವೆ ಪಾಪ. ಮನೆಗಳಿರಲ್ಲ, ಏನಿರಲ್ಲ, ನಾವು ಹೋಗೋವರೆಗೂ ಕಾಯ್ತಾ ಇರ್ತವೆ. ನಾವು ತಗೊಂಡೋಗ್ಬೇಕು, ಊಟ ಹಾಕಬೇಕು, 3 ಹೊತ್ತು ತಗೊಂಡೋಗ್ಬೇಕು, ಊಟ ಹಾಕಬೇಕು ಪಾಪ. ನೋಡಿ ಇಷ್ಟು ಪ್ಯಾಕ್ ಮಾಡಿರ್ತೀವಿ, ಆವಾಗೂ ಅದೆಲ್ಲ ದೂರ ಬರ್ತಾವೋ ಏನೋ ಗೊತ್ತಿಲ್ಲ, ಬಂದ್ಬಿಡ್ತೇವೋ ಆಚೆ ಕಡೆಕ. ಅಮ್ಮ ತಗೊಂಡೈತೆ ಊಟನ ಅದಕ್ಕೆ ಹಾಕೋದಕ್ಕೆ. ಮತ್ತು ಮಧ್ಯಾಹ್ನ ತಗೊಂಡೋಗಿ ಇನ್ನೊಂದು ಸತಿ ಹಾಕ್ತೀವಿ. ಕರುಗಳಿದ್ವು, ಇಲ್ಲೇ ಇದ್ರೆ ಕರುಗಳ್ಗೆ ಟೈಮ್ಗೂ ನೀರು ಹುಲ್ಲು ಹಾಕೋಕ್ಕಾಗಲ್ಲ ಅಂದ್ಬಿಟ್ಟು ತಗೊಂಡೋಗಿದೆ. ನಮ್ಮ ಅತ್ತೆಗೆ ಹುಷಾರಿಲ್ದಿರೋ ಟೈಮಲ್ಲಿ ಆಗಲ್ಲ ಅಂದ್ಬಿಟ್ಟು. ಸಾಯಿ ಬೇರೆ ಇಲ್ಲ, ಸಾಯಿ ನೆನ್ನೆನೇ ಹೋದ್ನು ಹಾಸ್ಟ್ಲಿಗೆ. ನೋಡಿ ಕೋಳಿಗಳೆಲ್ಲ ವೇಟಿಂಗಲ್ಲಿದ್ದಾವೆ. ಬಾಗಿಲು ತೆಗೆದ್ರೆ ಸಾಕು ಎಲ್ಲ ಆಚೆ ಕಡೆ ಬಂದುಬಿಡ್ತವೆ. ಯಾವಾಗ ತೆಗಿತಾರೆ ಅಂತ ನೋಡ್ತಾ ಇದ್ದಾವೆ. ಸ್ವಲ್ಪ ದೊಡ್ಡವು ಆಗಿದ್ದಾವೆ ಎಲ್ಲನೂ. ನನ್ನ ಮನೆಯವರಿದ್ದರೆ ಸ್ವಲ್ಪ ಮೇಂಟೆನೆನ್ಸ್ ಮಾಡೋಕ್ಕೆ ನೋಡ್ಕೊಳಕ್ಕೆಲ್ಲ ಚೆನ್ನಾಗಿರ್ತೈತೆ. ಅವರಿಲ್ಲ ಅಂದರೆ ತುಂಬ ಕಷ್ಟ. ಮನೆ ಕೆಲಸ ಮತ್ತು ಕೆಲ್ಸಕ್ಕೆ ಹೋಗೋದು, ಬಟ್ಟೆ ಹೊಲಿಯೋದು ಎಲ್ಲ ತುಂಬಾ ಕಷ್ಟ ಆಗೋಗ್ಬಿಡುತ್ತೆ ನನಗೆ. ತುಂಬ ಕೆಲಸ ಇತ್ತು, ಎಲ್ಲ ಮೇಂಟೈನ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಏನು ಮಾಡೋದು ಅಂದ್ಬಿಟ್ಟು ಅಡ್ಜಸ್ಟ್ ಮಾಡ್ಕೊಬೇಕಲ್ವ. ಸ್ವಲ್ಪ ಆದಷ್ಟು ಸ್ವಲ್ಪ ಮ್ಯಾನೇಜ್ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಫಾಸ್ಟಾಗೆಲ್ಲ ಮ್ಯಾನೇಜ್ ಮಾಡ್ಕೊತಾ ಇದ್ದೀವಿ. ನೋಡಿ ಬಾತ್ಕೋಳಿ ನೋಡಿ, ಅದು ಬಟ್ಲಲ್ಲಿ ನೀರಿಟ್ಟಿದ್ರೆ ನೀರೆಲ್ಲ ಚೆಳ್ಕೊಂಡು ಮೊಟ್ಟೆ ಇಕ್ಕಿದ್ದಾವೆ. ಡೈಲಿ ಒಂದೊಂದು ಮೊಟ್ಟೆ ಇಡ್ತೈತೆ ಬಾತ್ಕೋಳಿ ಮೊಟ್ಟೆ. ತುಂಬಾ ಚೆನ್ನಾಗಿರ್ತವೆ. ಅವನ್ನ ಬಿಟ್ಬಿಡ್ಬೇಕು ಆಚೆ ಕಡೆಗೆ, ಇಲ್ಲಾಂದರೆ ಕೋಳಿಗಳನ್ನೆಲ್ಲ ಕಚ್ಚಾಗ್ಬಿಡ್ತವೆ. ಚಿಕ್ಕ ಮರಿಗಳನ್ನ ಕಚ್ಚೋದೇ ನೋಡಿ ಅಷ್ಟು ದೊಡ್ಡವಾಗಿದ್ದಾವೆ ಕೋಳಿಗಳನ್ನ ಕೂಡ ಕಚ್ತಾ ಇರ್ತೈತೆ. ಹೆಣ್ಣು ಬಾತ್ಕೋಳಿ ಕಚ್ಚಲ್ಲ, ಗಂಡು ಬಾತ್ಕೋಳಿ ಕಚ್ತಾ ಇರ್ತೈತೆ ಪಾಪ. ಒಂದು ಮರಿನ ಸಾಯಿಸಾಕ್ಬಿಡ್ತು. ಹಂಗಾಗಿ ನಾವು ಬಿಡೋದೇ ಇಲ್ಲ. ನೋಡಿ ಆ ಜಾಡ್ರಲ್ಲಿದೆ ನೋಡಿ, ಅವನ್ನೆರಡನ್ನೂ ಕಚ್ಚವೆ. ಸುಮ್ಮನೆ ಯಾಕೆ ಆಚೆ ಕಡೆ ಬಿಟ್ಬಿಡೋಣ ಫಸ್ಟು ಅವನ್ನ ಅಂದ್ಬಿಟ್ಟು ಆಚೆ ಕಡೆ ಎಲ್ಲ ಹೊಡೆದ್ಬಿಟ್ಟು ಇವಕ್ಕೆಲ್ಲ ನೀರುಗಳೇನೇನಿದ್ದಾವೆ ಏನೇನಿಲ್ಲ ಅಂತ ನೋಡ್ತಾಯಿದ್ದೀವಿ. ಈ ಡಿಂಕರ್ಗಳಾಗೆ ನೀರಲ್ಲಿ ನೋಡಿದ್ರೆ ನೀರೇ ಇಲ್ಲರ, ನೈಟ್ ಫುಲ್ಲು ಕುಡ್ದಾಕಿದ್ದಾವೆ. ಯಾವುದೋ ಒಂದರಲ್ಲಿ ಮಾತ್ರ ಒಂದು ಸ್ವಲ್ಪ ಇದ್ದು ಅಷ್ಟೇ ನೋಡಿ, ಅವೆಲ್ಲ ಖಾಲಿಯಾಗಿರೋದೆ. ಎಲ್ಲ ಫುಲ್ಲು ಕುಡ್ದಾಕಿದ್ದಾವೆ. ಬೇಸಿಗೆ ಕಾಲದಲ್ಲಿ ನೀರಿಲ್ಲ ಅಂದರೆ ರೋಗಗಳು ಬಂದ್ಬಿಡ್ತವೆ. ಹಂಗಾಗಿ ಅದು ಅರ್ಧ ಬೈಕೆ ಅರ್ಧ ಬರೋದು ನಾವು ಫಾಸ್ಟಾಗಿ. ಒಳಗಡೆ ಹೋಗ್ಬಿಟ್ಟು ಬಾಕ್ಲು ಹಾಕ್ಕೊಂಬಿಟ್ಟಿದ್ದೀರಾ, ಏನೇನು ಮಾಡ್ತಾಯಿದ್ದೀರಾ ಅಂದ್ಬಿಟ್ಟು ನೋಡಿ ನಾಯಿ ಮರಿ ಬಂದು ನೋಡ್ತೈತೆ.
ಅವ್ನು ತಗೊಬಂದು ಕ್ಲೀನಾಗಿ ತೊಳೆದ್ಬಿಟ್ಟು ಬೇರೆ ನೀರು ಹಾಕ್ಬಿಟ್ಟು ಬಾಗಿಲು ತೆಗೆದ್ರೆ ಇನ್ನು ಕೋಳಿ ಎಲ್ಲ ಆಚೆ ಕಡೆ ಬಂದುಬಿಡ್ತವೆ, ಮತ್ತು ಅವನ್ನ ಓಡ್ಸೋಕ್ಕಾಗಲ್ಲ ಅಂದ್ಬಿಟ್ಟು ಬಾಗಿಲು ಹಾಕ್ಕೊಂಡೇ ಕೆಲಸ ಮಾಡ್ತಾಯಿದ್ದೀವಿ. ಟೀಮ್ ಬೇರೆ ಇರಲ್ಲಲ್ವಾ, ಕೆಲ್ಸಕ್ಕೆ ಹೋಗಬೇಕು ಫಾಸ್ಟಾಗಿ. ಅದೇ ಈ ಮರಿಗಳಿದ್ದಾವೆ, ಇವಕ್ಕೂ ಊಟ ಹಾಕ್ಬಿಡೋಗಮ್ಮ ಅಂತ ಹೇಳ್ತಾಯಿದ್ದೀನಿ. ಇವೆಲ್ಲ ಸಾಯಿ ಇದ್ದರೆ ಎಲ್ಲ ಸಾಯಿ ಮ್ಯಾನೇಜ್ ಮಾಡ್ಕೊಂಡು ನಾನು ಹೋಗೋಷ್ಟೇ ಇರಲಿಲ್ಲ, ಯಾವಾಗೋ ಒಂದೊಂದು ಸತಿ ಹೋಗ್ಬೋದಾಗಿತ್ತು ಅಷ್ಟೇ. ಫುಲ್ಲು ಅವನೇ ಮಾಡ್ಕೊತಾಯಿದ್ರು. ಅವ್ರ ತೋಟವ್ರಿಗೆ ನೀರು ಬಿಡ್ತಾಯಿದ್ರು, ಏನೋ ಅವರು ಮೋಟ್ರ್ ಪ್ರಾಬ್ಲಮ್ ಆಗಿದೆ ಅಂದ್ಬಿಟ್ಟು ನೀರು ಬಿಡ್ತಾಯಿಲ್ಲ. ಹಾಗಾಗಿ ಡ್ರಮ್ಸು ಇವೆಲ್ಲ ಖಾಲಿಯಾಗಿದ್ದಾವೆ, ಗಿಡಗಳು ಕೂಡ ನೀರಿಲ್ದಿರ ಆಗಿದ್ದಾವೆ. ಮನೆಯಿಂದನೇ ತಗೊಂಡೋಗೋದು ತಗೊಬರೋದು. ಇವಾಗ ಆಟೋ ಇದೆಯಲ್ಲ, 2 ಡ್ರಮ್ಮು ತಗೊಂಡೋಗ್ಬಿಟ್ಟು ಮನೆ ಕಡೆಯಿಂದನೇ ಡ್ರಮ್ಮಲ್ಲಿ 2 ಡ್ರಮ್ ನೀರು ತಗೊಬಂದರೆ 2 ದಿವಸ ಆರಾಮಾಗಿ ಬರ್ತಿತ್ತೆ. ಗಿಡಗಳ್ಗೆ ಹಾಕ್ಬೋದು, ಕೋಳಿಗಳಿಗೂ ಹಾಕ್ಬೋದು. ಅವ್ರು ಬರೋವರೆಗೂ ಸ್ವಲ್ಪ ಕಾಯಬೇಕು. ಡೈಲಿ ಬೆಳಗ್ಗೆ ಕ್ಲೀನ್ ಮಾಡಿಬಿಟ್ಟು ನೀರು ಹಾಕಬೇಕು, ಚೇಂಜ್ ಮಾಡ್ತಾ ಇರಬೇಕು ನೀರನ್ನ. ಗೆಲಿಗೆ ನೀರೇ ಕುಡಿದ್ರೆ ಅವಕ್ಕೂ ಆರೋಗ್ಯ ಕೆಟ್ಟೋಗ್ಬಿಡ್ತೈತೆ, ಇನ್ಫೆಕ್ಷನ್ ಆಗ್ತೈತೆ ಅಂತ ಹೇಳ್ತಾರೆ. ಹಾಗಾಗಿ ಕ್ಲೀನಾಗಿ ತೊಳೆದ್ಬಿಟ್ಟು ಅಲ್ಲೆಲ್ಲ ನಾರು ಇಟ್ಟಿದ್ವಿ, ಅದು ಬಿಟ್ಟಿಲ್ಲ. ನಾಯಿ ಮರಿಗಳು ಎತ್ಕೊಂಡೋಗಿ ಅಲ್ಲಿ ನಾರುಗಳನ್ನೆಲ್ಲ ಬಿಸಾಕವೆ. ಕೈಯೆಲ್ಲ ತೊಳಿತಾ ಇದ್ದೀನಿ. ಇವತ್ತು ಬಂದ್ಬಿಡ್ತಾರೆ. ನೆನ್ನೆನೇ ಆಪ್ರೇಷನ್ ಎಲ್ಲ ಮುಗ್ದಿದೆ, ಪರವಾಗಿಲ್ಲ, ಚೆನ್ನಾಗಿದ್ದಾರೆ. ಸ್ವಲ್ಪ ಜನಗಳನ್ನೆಲ್ಲ ಗುರ್ತಿಡಿತಾ ಇದ್ದಾರೆ ನಮ್ಮತ್ತೆ ಅಂತ ಹೇಳಿದ್ರು ನಮ್ಮ ಯಜಮಾನ್ರು. ಮನೆ ಕಡೆ ಬಂದು ನೋಡ್ಕೊಂಡು ಬರ್ತೀನಿ ಅಂತ ಫೋನ್ ಮಾಡಿದ್ರು ಇವಾಗ. ಸರಿ ಬನ್ನಿರಿ ಅಂತ ಹೇಳಿದ್ನಿ. ಬಂದಮೇಲೆ ಏನೋ ಸ್ವಲ್ಪ ಇರ್ತಾವಲ್ಲ ಅಮೌಂಟು ಎಲ್ಲ ಅರೇಂಜ್ ಮಾಡೋದು, ಏನನ್ನ ಇರ್ತಿತ್ತಲ್ಲ ಮನೆ ಕಡೆ ಸ್ವಲ್ಪ ನೋಡಿಕೊಂಡು ಹೋಗೋಣ ಅಂದ್ಬಿಟ್ಟು. 3 ದಿವಸ ಆಗಿತ್ತು ಹೋಗಿ ಅವರು, ನಾನು ತಂದು ಬಿಟ್ಬಿಟ್ಟು ಹೋಗಿದ್ದೆ. ಆಮೇಲೆ ಇವತ್ತು ಬರ್ತಾಯಿದ್ದಾರೆ, ಬಂದು ಸ್ನಾನ ಮಾಡಿಬಿಟ್ಟು ನಿದ್ದೆ ಇರಲ್ಲ, ಒಂದು ಸ್ವಲ್ಪ ನಿದ್ದೆ ಮಾಡಿಕೊಂಡು ಸಂಜೆಗಾಗಲಿ ನಾಳೆ ಬೆಳಗ್ಗೆ ಆಗಲಿ ಹೋಗ್ತಾರೆ ಮತ್ತೆ ಹಾಸ್ಪಿಟ್ಲ್ ಹತ್ರ. ನಾನು ಹೋಗ್ಬೇಕಾದ್ರೆ ಯಾರು ಫ್ರೆಂಡ್ಸ್ ನೋಡಿ ಕೋಳಿಗಳು ನೋಡಬೇಕು, ಕೆಲಸ ಬೇರೆ ಇರ್ತೈತೆ. ನಮ್ಮ ಮಾವ ಊಟ ಇರಲ್ಲ, ಅವ್ರಿಗೆ ಎಲ್ಲ ನೋಡ್ಕೊಬೇಕು. ನಾನು ಹೋಗಿ ಅಲ್ಲಿ ಹಾಸ್ಪಿಟ್ಲಲ್ಲಿ ಇದ್ದೋತೀನಿ ಆರಾಮಾಗಿ. ಈ ಕಡೆ ಎಲ್ಲ ನೋಡ್ಕೊಳಕ್ಕೆ ಯಾರೂ ಇರಲ್ಲ. ನನಗೆ ಆ ಕಡೆ ಹೋದರೆ ಈ ಕಡೆ ಟೆನ್ಷನ್ನು, ಈ ಕಡೆ ಹೋದರೆ ಆ ಕಡೆ ಟೆನ್ಷನ್. ಇನ್ನೇನು ಮಾಡೋದು ಅಂದ್ಬಿಟ್ಟು ನಮ್ಮ ಮನೆಯವ್ರು ನಾನು ಆ ಕಡೆ ಇರ್ತೀನಿ, ನೀನು ಈ ಕಡೆ ನೋಡ್ಕೊಂಡಿರು ಅಂತಂದ್ರು. ನಮ್ಮ ಮನೆಯವ್ರು ಇಲ್ಲಿದ್ರೇನು ಅಡುಗೆ ಮಾಡೋಕ್ಕಾಗಲ್ಲ, ಎಲ್ಲ ಮ್ಯಾನೇಜ್ ಮಾಡ್ಕೊಳಕ್ಕೆ ಬರಲ್ಲ. ಕೆಲಸಕ್ಕೂ ಹೋಗ್ಬೇಕಲ್ಲ ನಾನು, ಹಾಗಾಗಿ ಇದ್ದೋಗ್ತೀನಿ. ಅವರಾದರೆ ವ್ಯಾಪಾರಕ್ಕೆ ಹೋಗಿಲ್ಲ ಅಂದ್ರೂ ಪರವಾಗಿಲ್ಲ. ಏನು ಮಾಡೋದು, ಯಾರೋ ಒಬ್ರು ನೋಡ್ಕೋಬೇಕಂದ್ರೆ ಅಂದ್ಬಿಟ್ಟು ಅವ್ರು ಆ ಕಡೆ ಇರ್ತಾರೆ, ನಾನು ಈ ಕಡೆ ಇವೆಲ್ಲ ಸ್ವಲ್ಪ ಮ್ಯಾನೇಜ್ ಮಾಡ್ಕೊತೀನಿ. ಇಷ್ಟೊತ್ತಿಗೆ ನನಗೆ ಸಾಕು ಎತ್ಕೊಂಡ್ಬಿಡ್ತೈತಿ. ಬೆಳಗ್ಗೆ ಎಲ್ಲ ಮಾಡಿಕೊಂಡು ಹೋಗೋಷ್ಟೊತ್ತಿಗೆ ನೋಡಿ ಎಲ್ಲ ನೀರೆಲ್ಲ ಹಾಕಿದ್ದಾಯಿತು. ತೊಳೆದ್ಬಿಟ್ಟು ಎಲ್ಲ ನೀರುಗಳು ಹಾಕ್ಬಿಟ್ಟು
ಫ್ರೆಂಡ್ಸ್ ಈ ಕೆಲಸ ಎಲ್ಲ ಮುಗೀತು. ಶೆಡ್ ಹತ್ರ ನೀರುಗಳಿಟ್ಟಿದ್ದು, ಮೇವುಗಳೆಲ್ಲ ಹಾಕಿದ್ದು ಎಲ್ಲ ಮಾಡ್ಕೊಂಡ್ವಿ. ಕಸ ಎಲ್ಲ ಗುಡಿಸ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಂಡ್ವಿ. ಇನ್ನು ಕೆಲ್ಸಕ್ಕೆ ಹೋಗೋಕ್ಕೆ ಟೈಮ್ ಆಗೋಗ್ಬಿಡ್ತೈತೆ ಅಂದ್ಬಿಟ್ಟು ಫಸ್ಟಾಗಿ ಹೋಗ್ತಾಯಿದ್ವಿ. ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ.